ಏನಿದು ಗೂಳಿ ನುಗ್ತಾ ಇದ್ದೀರಾ? ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸಾರಿ ನಮ್ಮ ಸಾರಿ. ಇತ್ತೀಚೆಗೆ ನಿಮ್ ಜಾಕೋ ತುಂಬಾ ಅತಿ ಆಗೋಯ್ತು ಚಿಕ್ಕತ್ತೆ. ಅಂಥದ್ದೇನಮ್ಮ ಮಾಡಿದೆ? ಆ ದಿಶನ್ ಗ್ಯಾಂಗ್ ಸೇರ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಆ ದಿಶನ್ನ ಬುಟ್ಟಿಗೆ ಹಾಕೊಂಡು ದೇವ್ರ ಮನೆ ಅಧಿಕಾರನೇನೋ ಪಡ್ಕೊಂಡ್ರಿ. ಇನ್ನು ಏನೇನು ಅಧಿಕಾರ ಪಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ ದೇವ್ರನ್ನೇ ಇಲ್ಲಮ್ಮ, ಅವಳೇ ಬಲವಂತ ಮಾಡಿ ಇವತ್ತಿಂದ ನೀವೇ ಪೂಜೆ ಮಾಡಬೇಕು ಅಂತ ಹೇಳಿದ್ಲು. ಅದಕ್ಕೆ ಒಪ್ಕೊಂಡೆ. ಅದು ಅಲ್ಲದೆ ನಾನು ಪೂಜೆ ಮಾಡೋದು ಭಾವನ ಆಸೆ ಆಗಿತ್ತಂತೆ, ಅದಕ್ಕೋಸ್ಕರ ಹೂ ಅಂದೇನಮ್ಮ. ಅವನೇ ಹೇಳಿದ್ರು ಅಂತ ಚಿರು ದೀಪನ ಮರೆತು ದಿಶಾನ ಮದ್ವೆ ಆಗಿದ್ದಾನೆ ಅಂದಮೇಲೆ ಆಫ್ಟರ್ ಆಲ್ ಆ ಪೂಜೆ ಮಾಡೋದ್ರಿಂದ ಏನಾಗುತ್ತಮ್ಮ? ಅಲ್ಲ, ನಾನು ಪೂಜೆ ಮಾಡಲ್ಲ ಅನ್ನೋದು, ನನ್ನಿಂದ ಭಾವನ ಆರೋಗ್ಯ ಹಾಳಾಗೋದು ಎಲ್ಲ ಯಾಕಮ್ಮ ಬೇಕು? ನಮ್ಮ ಸೌಂದರ್ಯ, ನಾನು ಯಾವತ್ತಿದ್ರು ನಿನ್ನ ಪಕ್ಷನೇ. ನಾನು ಮೊದಲೇ ಹೇಳಿದ್ದೀನಲ್ವಾ, ಈ ಎಲೆಕ್ಷನಲ್ಲಿ ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ನಾನು ಬಿಟ್ಕೊಡಲ್ಲ ಕಣಮ್ಮ. ಸೌಂದರ್ಯ ಅಂದ್ರೆ ಎಷ್ಟು ದೊಡ್ಡ ಹೆಸರು ಅಲ್ಲ. ಆಫ್ಟರ್ ಆಲ್ ಆ ಕೆಲಸ ಹುಡುಗಿಗೆ ಯಾರಮ್ಮ ಓಟ್ ಹಾಕ್ತಾರೆ? ಅದು ನನಗೂ ಗೊತ್ತಿದ್ದೇನೆ. ಮತ್ತೆ ಹೇಳ್ಬಿಡಿ. ಈಗೇನು ಬಂದಿದ್ದು? ಕೂತಲ್ಲೇ ಎಲ್ಲ ಕೆಲಸನೂ ಮಾಡಿಸೋ ಕೆಪಾಸಿಟಿ ಇರೋಳು ನೀನು, ಅದಕ್ಕೆ ನಿನ್ನ ಹತ್ರ ಬಂದೆ. ಹೋಗ್ಲಿದ್ ಸಾಕು, ಈಗ ಏನ್ ಕೆಲಸ ಆಗ್ಬೇಕು ಹೇಳಿ. ಒಂದು ಫೋನ್ ಮಾಡಿಕೊಟ್ರೆ ಸಾಕು. ಯಾರಿಗೆ? ನಾನೇ ಡಯಲ್ ಮಾಡ್ಕೊಡ್ತೀನಿ. ನಮ್ಮೊಬ್ಬರು ಬರ್ತಾರೆ, ಅವ್ರು ಏನು ಹೇಳ್ತಾರೋ ಆ ಕೆಲಸ ಮಾಡಿಕೊಡಿ ಸಾಕು ಅಂತ ನೀನು ಹೇಳಿದ್ರೆ ಸಾಕು. ಹಲೋ, ಯಾರು? ನೋಡಿ, ನಮ್ ಚಿಕ್ಕತ್ತೆ ನಿಮ್ ಹತ್ರ ಏನ್ ಕೆಲಸ ಹೇಳ್ತಾರೋ ಅದನ್ನ ಮಾಡ್ಕೊಡಿ. ಇಲ್ಲ ಅನ್ನೋ ಹಾಗಿಲ್ಲ. ನಾನು ಯಾರು ಅಂತ ಗೊತ್ತಾಯ್ತಲ್ಲ? ಸೌಂದರ್ಯ. ಏನೇ ಖರ್ಚಾದ್ರೂ ಬಿಲ್ನ ಮನೆಗೆ ಕಳ್ಸ್ಕೊಡಿ, ಪೇ ಮಾಡಿ. ಹೇಳಿದ್ ಕೇಳಿಸ್ತಲ್ವಾ? ಯಾರೀ ನೀವು? ಯಾವ ಮೇಡಮ್ ಮಾತಾಡೋ ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಸರಿ ಸರಿ, ಖಂಡಿತ ನಾಳೆ ಬರ್ತೀನಿ. ಹಾ, ಥ್ಯಾಂಕ್ ಯು. ಈಗ ನೀವ್ ಯಾರಿಗೆ ಫೋನ್ ಮಾಡಿದ್ದು? ಅಪ್ಪತ್ತು ಏನಪ್ಪ ಸುಳ್ಳು ಹೇಳಿ ಈಗ? ಸಿಲಿಂಡರ್ ಸಪ್ಲೈಯರ್ ಅಂದ್ರೆ ಯಾಕೆ ಏನು ಅಂತ ಪ್ರಶ್ನೆ ಬರುತ್ತಲ್ಲ. ಹಲೋ, ಹೌದಾ? ಒಂದ್ಸ ಕತೆ ನೀವು ಹೊರಡಿ, ನಂಗೆ ಇಂಪಾರ್ಟೆಂಟ್ ಕಾಲ್. ಆಯ್ತಮ್ಮ ಮಾತಾಡು, ಆರಾಮ್ಸೆ ಮಾತಾಡು. ರಾಜಿ ಒಬ್ಳೇ ಇದ್ದಾಗ ಅವಳನ್ನ ಹೆದರಿಸಿ ಅವಳು ಹಿಂದೆ ಸರಿಯೋ ಥರ ಪ್ಲ್ಯಾನ್ ಮಾಡಿ ಅವ್ರ ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನೋ ಪ್ಲ್ಯಾನ್ ಇದು ಅನಿಸುತ್ತೆ. ಹೌದು, ಯಾವುದೇ ಕಾರಣಕ್ಕೂ ಅವ್ರ ಪ್ಲ್ಯಾನ್ ಸಕ್ಸಸ್ ಆಗಕ್ಕೆ ನಾವು ಬಿಡಬಾರ್ದು. ಹೂನಮ್ಮ, ಮೆಂಬರ್ಸ್ಗೆ ಏನೇನೋ ಕೊಟ್ಟು ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಹೌದಾ? ಹೌದಮ್ಮ, ಅವ್ರಿಗಿಂತ ಮೊದಲು ನೀನೇನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಬಿಡು. ದಿಶಾ ಇದನ್ನೆಲ್ಲ ಮಾಡಲೇಬೇಕಾ? ಮಾಡಬೇಕು ಅರ್ಚನಾ, ಇದು ಎಲೆಕ್ಷನ್ನು. ದುಡ್ಡು ಬಿಚ್ಚಿದ್ರೇ ಓಟ್ ಹಾಕೋದು. ಹೌದು ಅಕ್ಕ, ನಾವೇನು ಅವ್ರಿಗೆ ಮೋಸ ಮಾಡ್ತಿಲ್ಲ ಅಲ್ವಾ? ಸೌಂದರ್ಯ ಅವ್ರಿಗೆ ಆಸೆ ತೋರಿಸಿ ಗೆಲ್ಲೋ ಪ್ರಯತ್ನ ಪಡ್ತಿದ್ರೆ ನಾವು ಅವ್ರಿಗೇನಾದರೂ ಗಿಫ್ಟ್ ಕೊಡ್ಬೋದಲ್ಲ? ಸರಿ, ಏನು ಕೊಡ್ಬೋದು? ಈ ಟೈಮಲ್ಲಿ ಲೇಡೀಸ್ಗೆ ಏನು ಕೊಟ್ಟರೆ ಇಷ್ಟ ಆಗತ್ತೆ ಹೇಳಿ? ಚಿನ್ನನಮ್ಮ. ಚಿಕ್ಕತ್ತೆ, ಅಷ್ಟು ಕಾಸ್ಟ್ಲಿ ಕೊಡೋಕ್ಕಾಗಲ್ಲ. ನಮಗೂ ಭಾರ ಆಗಬಾರ್ದು, ಅವ್ರಿಗೂ ಯೂಸ್ ಆಗಬೇಕು. ಆ ಥರದ್ದು ಅಂಥದ್ದೇನು ಕೊಡ್ಬೋದು? ಸಿಲಿಂಡರ್. ಹಾಂ, ಒಳ್ಳೆ ಐಡಿಯಾ ಮೇಡಮ್. ಈಗಿರೋ ಗ್ಯಾಸ್ ಸಮಸ್ಯೆ ಮಧ್ಯೆ ಎಲ್ರಿಗೂ ಒಂದೊಂದು ಸಿಲಿಂಡರ್ ಕೊಟ್ಬಿಟ್ರೆ ಎಲ್ಲ ಖುಷಿಯಾಗಿ ಹೋಗ್ತಾರೆ. ಅದೇನೋ ಸರಿ, ಆದರೆ ಅಷ್ಟೊಂದು ಜನಕ್ಕೆ ಸಿಲಿಂಡರ್ನ ಎಲ್ಲಿಂದ ಅರೇಂಜ್ ಮಾಡೋದು? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನಿಲ್ವಾ? ಈಗಲೇ ಸೌಂದರ್ಯನ ಹತ್ರ ಹೋಗಿ ಸಿಲಿಂಡರ್ ಅರೇಂಜ್ ಮಾಡು ಅಂತ ಹೇಳ್ತೀನಿ. ಚಿಕ್ಕತ್ತೆ, ಏನು ಹೇಳ್ತಿದ್ದೀರಾ? ನಮ್ಮ ಪ್ಲ್ಯಾನ್ ಅವ್ರಿಗೆ ಹೇಳ್ತೀರಾ? ಅಯ್ಯೋ ದಿಶಾ, ನಾನು ನಿನ್ನ ಪಾರ್ಟಿನಮ್ಮ. ನಾನು ಅವ್ರಿಗೆ ಏನು ಪ್ಲ್ಯಾನ್ ಹೇಳಲ್ಲ, ಹಾಗೆ ಏನಾದರೂ ಗಿಮಿಕ್ ಮಾಡಿ ಒಪ್ಪಿಸ್ತೀನಿ. ಅವಳ ಹೆಸರನ್ನ ಬಳಸ್ಕೊಂಡು ಅವಳ ಕೈಯಿಂದನೇ ಫೋನ್ ಮಾಡಿಸಿ ಸಿಲಿಂಡರ್ನ ಅರೇಂಜ್ ಮಾಡಿಸಿ ನಮ್ಮ ಕೆಲಸ ನಾವು ಮುಗಿಸ್ಕೊಳ್ಳೋಣ. ನಿಮ್ಮನ್ನು ನಂಬೋದಾ? ಶಾ, ನನ್ನ ಗಂಡನ ಮೇಲಾಣೆ ಅಲ್ಲ. ಚಿಕ್ಕಮ್ಮ ಇದನ್ನ ಮಾಡ್ತಾರಾ?
ಮಾಡ್ತಾರೆ ಅನ್ಸುತ್ತೆ. ಸೌಂದರ್ಯ ಸೋಲ್ಬೇಕು ಅನ್ನೋದೇ ತಾನೇ ಅವ್ರ ಆಸೆ. ಮೇಡಮ್ ಏನಾದರೂ ಬೇಕಿತ್ತಾ? ನಾನು ಹೇಳಿದ ಕೆಲಸ ಮಾಡ್ತೀಯ? ನನ್ನ ಕೈಲಾದ್ರೆ ಖಂಡಿತ ಮಾಡ್ತೀನಿ, ಹೇಳಿ ಮೇಡಮ್. ಈ ಎಲೆಕ್ಷನ್ ನಿಂದ ಹಿಂದೆ ಸರಿ. ಈಗಲೇ ದಿಶಾ ಹತ್ರ ಹೋಗಿ ನಾನು ಇಲೆಕ್ಷನ್ಗೆ ನಿಲ್ಲಲ್ಲ, ನನಗೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ಆಗಲ್ಲ. ಏ ಜಾಜಿ, ನೀನಾ ಈ ಥರ ಮಾತಾಡ್ತಿರೋದು? ಹೌದು ಮೇಡಮ್, ಯಾವುದೇ ಕಾರಣಕ್ಕೂ ಎಲೆಕ್ಷನಿಂದ ಹಿಂದೆ ಸರಿಯಲ್ಲ. ನಾನು ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು ಅಂತ ದೀಪಾ ಮೇಡಮ್ ಇಂದ ಕಲ್ತಿದ್ದೀನಿ. ಧೈರ್ಯದಿಂದ ಮುಂದೆ ನುಗ್ಬೇಕು ಅನ್ನೋದನ್ನ ದಿಶಾ ಮೇಡಮ್ ಇಂದ ಕಲ್ತಿದ್ದೀನಿ. ಏನೇ ಜಾಜಿ, ನನಗೆ ಎದುರು ಮಾತಾಡ್ತೀಯ? ಖಂಡಿತ ಇಲ್ಲ ಮೇಡಮ್. ಎಲೆಕ್ಷನಿಂದ ಇವಾಗ ನಾನು ಹಿಂದೆ ಸರಿದ್ರೆ ದಿಶಾ ಮೇಡಮ್ಗೆ ಅವಮಾನ ಮಾಡ್ದಂಗೆ. ಏನು ಆ ದಿಶಾ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾ ನೀನು? ನಿನಗೆ ಸಂಬಳ ಕೊಡ್ತಿರೋದು ಅವಳ ನಾನಾ? ಈ ಮನೆ ಯಜಮಾನಿ ಮಾತೆ ಕೇಳಲ್ವಾ? ಖಂಡಿತ ಕೇಳ್ತೀನಿ ಮೇಡಮ್, ಆದರೆ ನೀವು ಮಾತಾಡಿದ್ದು ಮನೆಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಾನು ನಿಮ್ಮ ಮನೇಲಿ ಮಾತ್ರ ಕೆಲಸದೋಳು. ಅದೇ ಎಲೆಕ್ಷನ್ ಅಂತ ಬಂದರೆ ನಾನು ನಿಮ್ಮ ಎದುರಾಳಿ. ಪರವಾಗಿಲ್ವೇ, ನಾನು ಎದುರಿಗೆ ನಿಂತು ಮಾತಾಡಕ್ಕೆ ಹೆದರ್ತಾ ಇದ್ದೋಳು ಈಗ ನನಗೆ ಎದುರುತ್ರ ಕೊಡ್ತಾ ಇದೆಯಾ? ಇದಕ್ಕೆಲ್ಲ ಕೀ ಯಾರು ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ವಿರುದ್ಧ ಮಾತಾಡು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಮೇಡಮ್. ನೀವು ಮಾತಾಡಿದ ತಪ್ಪು ಅಂತ ಹೇಳಿದೆ ಅಷ್ಟೇ. ಏನೋ ನೋಡು ಜಾಜಿ, ನೀನು ನನ್ನ ಮುಂದೆ ಎಲೆಕ್ಷನ್ಗೆ ನಿಂತ್ರೆ ನನಗೆ ಅವಮಾನ ಆಗುತ್ತೆ. ಆಫ್ಟರ್ ಒಬ್ಬ ಕೆಲಸದವಳು ಎದುರಿಗೆ ಎಲೆಕ್ಷನ್ಗೆ ನಿಲ್ತಾ ಇದೆಯಲ್ಲ ಅಂತ ನನಗೆ ದಿನಕ್ಕೆ 10 ಜನ ಫೋನ್ ಮಾಡ್ತಾ ಇದ್ದಾರೆ. ನನ್ನ ಸ್ಟೇಟಸ್ಗೆ ಧಕ್ಕೆ ತರೋ ಕೆಲಸ ಮಾಡಬೇಡ ಜಾಜಿ. ಮೇಡಮ್, ನಾನು ಮುಂದೆ ಸೋಲ್ತೀನಿ ಅಂತ ಭಯದಲ್ಲಿ ಮಾತು ಹೇಳ್ತಿದ್ದೀರಾ? ಸೋಲನ್ನೇ ಸೋಲ್ಸೋ ತಾಕತ್ತು ನನಗಿದೆ. ಮತ್ತು ಯಾಕೆ ಮೇಡಮ್ ಎಲೆಕ್ಷನಿಗೆ ನಿಲ್ಬೇಡ ಅಂತ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ನನ್ನ ಸ್ಟೇಟಸ್ಗೋಸ್ಕರ. ನೀನು ಈಗಲೂ ನನ್ನ ಮಾತು ಕೇಳಲ್ವಾ? ಕ್ಷಮಿಸಿ ಮೇಡಮ್, ಆಗಲ್ಲ. ಈಗ ಜಾಜಿ, ನಿನ್ನ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ಬನ್ನಿ ಚಿಕ್ಕ.